ಇವತ್ತು ಏನು ನಮ್ಮ ನೆಲಮಂಗಲ ತಾಲೂಕಿನ ಇವತ್ತು ಒಂದು ನಮ್ಮ ಎಲ್ಲ ಕುಲ ಬಾಂಧವರು ಹಾಗೂ ಎಲ್ಲ ನಮ್ಮ ಜನಾಂಗದವರು ಇವತ್ತೊಂದು ಪೂರ್ವಭಾವಿ ಸಭೆಯನ್ನು ಕರೆದು ಇವತ್ತೇನು ಮುನ್ರತ್ನ ಅವನಾಳಿಕೆಯನ್ನು ನಮ್ಮ ಗೌಡ್ರ ಬಗ್ಗೆ ಕೇವಲವಾಗಿ ಮಾತಾಡಿ ಬಾಯಿಗೆ ಬಂದ ಥರ ಮಾತಾಡಿ ಹೆಣ್ಮಕ್ಳನ್ನ ಮಂಚಕ್ಕೆ ಬಾ ಅಂತ ಕರೆಯೋ ಥರ ಎಲ್ಲ ಮಾತಾಡಿದ್ದಕ್ಕೆ ನಾವು ಬುಧವಾರ 9:30ಗೆ ಒಂದು ಸಭೆಯನ್ನು ಕರೆದಿದ್ದೀವಿ. ಇಡೀ ತಾಲೂಕಿನ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಇವತ್ತೇನು ಕುಣಗಲ್ ಬೈಪಾಸಿಂದ ಮತ್ತು SLR ಚೌಟ್ರಿವರೆಗೂ ನಾವು ಮೆರವಣಿಗೆಯನ್ನು ಹೊರಟಿದ್ದೀವಿ. ಅವ್ರ ಬಗ್ಗೆ ಹೀನಾಳವಾಗಿ ಕಠಿಣವಾಗಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ಕೊಂಡಿದ್ದೀವಿ. ಖಂಡಿತ ಅಲ್ಲಿಂದನೂ ತಾಲೂಕು ಆಫೀಸ್ಗೆ ಹೋಗಿ ತಹಸೀಲ್ದಾರ್ರಿಗೂ ಸಹ ಮನವಿ ಕೊಡ್ತಾಯಿದ್ದೀವಿ. ಇವತ್ತೇನು BJP ಸರ್ಕಾರದಲ್ಲಿ ಈ ಥರ ಒಬ್ಬ MLA ಇಟ್ಕೊಂಡಿದ್ದಾರೆ, ಅವ್ರನ್ನ ಸ್ಪೀಕರ್ ಆಗಿರಲಿ ವಜಾಗೊಳಿಸ್ಬೇಕು ಅಂತ ಇವ್ರನ್ನ ಖಂಡಿತವಾಗಲೂ ಪದೇ ಪದೇ ಇದಾಗಲೇ ನಮ್ಮ ಗೌಡ್ರ ಬಗ್ಗೆ 2 ಸಾರಿ ಮಾತಾಡಿದ್ದಾರೆ. ಈ ವ್ಯಕ್ತಿಯನ್ನು ಇವತ್ತೇನು ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಸೀನಿಯರ್ ಆಗಿ MLA ಆಗಿರೋದು ಅನಲಾಯಕ ಅಂತ ಹೇಳೋಕ್ಕೆ ನಾನು ಇದ್ದಿದ್ದೀನಿ. ಮತ್ತು ಎಲ್ಲ ಪಕ್ಷದವರು ಸೇರಿದ್ದೀವಿ ನಾವು. BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಮ್ಮೆಲ್ಲ ಗುರುವಣ್ಣ ಇರ್ಬೋದು, ನಮ್ಮ ಗಣೇಶಣ್ಣ ಇರ್ಬೋದು, ಎಲ್ಲರೂ ನಮ್ಮ ಇಡೀ ತಾಲೂಕಿಗೆ ಇವತ್ತು ಹೆಚ್ಚಿನ ಜನಸಂಖ್ಯೆ ಸಾಗಿ ಇವತ್ತು ಯಾಕೆಂದರೆ ಇವರೊಬ್ಬರೇ MLA ಅಲ್ಲ, ಇವತ್ತು ಯಾರೂ ಸಹ ನಮ್ಮ ಗೌಡ್ರ ಬಗ್ಗೆ ಮಾತಾಡಬಾರ್ದು. ಒಕ್ಕಲಿಗರು ಅಂದರೆ ಇವತ್ತು ನಾವು ರೈತರು ಇವತ್ತೇನು ಅನ್ನ ಬೆಳೆಯುವಂಥ ರೈತರಿಗೆ ಈ ಥರ ಅವನಾಳಿಕೆ ಮಾತಾಡ್ತಾರೆ ಅಂತ ನಾವು ಖಂಡಿಸ್ತೀವಿ. ಅವನ್ನ MK ನಾಗರಾಜು, ಕ್ಷೇಮಾಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷರು. ಸಭೆ ಸೇರಿದರೆ ನಮ್ಮ ಒಕ್ಕಲಿಗರ ಸಮಾಜದ ವಿರುದ್ಧ ಏನು ಮುನಿರತ್ನ ಶಾಸಕರು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ, ಅದ್ರ ವಿರುದ್ಧ ನಾವು ಏನು ಈ ಕಾಂಟ್ರಾಕ್ಟ್ರು ಚಲುವರಾಜು ಅವರ ಫ್ಯಾಮಿಲಿ ಬಗ್ಗೆ ಮತ್ತು ಅವ್ರ ಪರ್ಸ್ನಲ್ ವಿಚಾರಗಳ ಬಗ್ಗೆ ಮಾತಾಡೋರೆ, ಅದ್ರ ವಿರುದ್ಧ ನಮ್ಮ ಒಕ್ಕಲಿಗರ ತಾಲೂಕು ಒಕ್ಕಲಿಗರ ಸಂಘದ ಎಲ್ಲ ಸಮುದಾಯದವರು ಸೇರಿ ಬುಧವಾರ ಬೆಳಗ್ಗೆ 9:30ಗೆ ಕುವೆಂಪು ನಮ್ಮ ಕೆಂಪೇಗೌಡ ವೃತ್ತದಿಂದ ತಾಲೂಕು ಕಚೇರಿವರೆಗೂ ಮೆರವಣಿಗೆಯಲ್ಲಿ ಜಾಥಾ ಬಂದು ಅದು ಅವನು ಶಾಸಕ ಸ್ಥಾನ ರದ್ದುಪಡಿಸಲಿ ಅಂತಾದರೂ ನಾವು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಡೋರಿದ್ದೀವಿ. ಈ ಒಂದು ಇದಕ್ಕೆ ಎಲ್ಲ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ಒಕ್ಕಲಿಗ ಸಮುದಾಯದವರು ಸೇರಿ ಈ ಒಂದು ಸಮುದಾಯನ ಗಟ್ಟಿಗೊಳಿಸುವಂಥ ಕೆಲಸ ಮಾಡಬೇಕು. ಇವತ್ತು ಮುನಿರತ್ನ ಮಾತಾಡ್ತಾರೆ, ನಾಳೆ ಇನ್ನೊಬ್ಬರು ಮಾತಾಡ್ತಾರೆ. ಸಮುದಾಯದ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲರಿಗೂ ಒಂದು ಭಯ ಇರಬೇಕು. ಅದಕ್ಕಾಗಿ ನೆಲಮಂಗಲ ತಾಲೂಕಿನ ಸಮಸ್ತ ಜನತೆ ಇವತ್ತು ಸೇರಿ ಈ ಒಂದು ಪ್ರೊಟೆಕ್ಷನ್ ಮಾಡಿ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಲಿಲ್ಲ ಅಂದರೆ ಮುಂದಿನ ದಿನ ನಾವು ಇಲ್ಲಿ ನೆಲಮಂಗಲದಲ್ಲಿ ಬಾಳೋದು ಕಷ್ಟ ಆಗ್ತದೆ. ಹಾಗಾಗಿ ಎಲ್ಲ ಸಮುದಾಯದವರು ಎಚ್ಚೆತ್ತು ಎಲ್ಲರೂ ಪ್ರತಿಯೊಬ್ಬರು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀರಿ ಅಂತೇಳಿ ನಗರಸಭಾ ಸದಸ್ಯರು ಸಿದ್ಧ ಮಾಡಿದ್ದೀವಿ. ನಾವು ನೆಲಮಂಗಲ ತಾಲೂಕಿನ ಎಲ್ಲ ಒಕ್ಕಲಿಗ ಸಂಘಟನೆಗಳ ಒಗ್ಗೂಡಿ ನಾವು ಬುಧವಾರ 9:30 ಗಂಟೆಗೆ ಸರಿಯಾಗಿ ಕುಣಿಗಲ್ ಸರ್ಕಲ್, ಕೆಂಪೇಗೌಡ ಸರ್ಕಲ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ಹೊರಟು ಬಸವಣ್ಣದೇವರ ಮಠ ರಸ್ತೆಯಲ್ಲಿ ಹೋಗಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಯವರಿಗೂ ಮನವಿ ಪತ್ರ ಸಲ್ಲಿಸ್ತೀವಿ ತಹಸೀಲ್ದಾರ್ ಮುಖಾಂತರ. ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ಸಂಘಟನೆಗಳ ಒಕ್ಕಲಿಗ ಸಂಘಟನೆಗಳ ಒಕ್ಕೂಟ ಹಮ್ಮಿಕೊಂಡಿರೋ ಜಾಥಾಕ್ಕೆ ಸುಮಾರು 3,000 ಜನಸಂಖ್ಯೆ ಸೇರುವ ಸಾಧ್ಯತೆ ಇದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಸಾಧ್ಯತೆ ಇದೆ. ಅದರಿಂದ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಒಕ್ಕಲಿಗ ಮುಖಂಡರುಗಳು ಇವತ್ತೇನು ನಾವು ಪೂರ್ವಭಾವಿ ಸಭೆ ಕರೆದಿದ್ದೋ ಎಲ್ಲ ಮಾತಾಡಿದ್ದಾರೆ. ನಾವು ಬುಧವಾರ ಏನು ಮುನಿರತ್ನವರು ಏನು ಮಾತಾಡಿದ್ದಾರೆ ಅಸಭ್ಯವಾಗಿ ಅದನ್ನು ಮುಂದೆ ಅವ್ರಿಗೆ ಹೋರಾಟದ ಮುಖಾಂತರ ತೋರಿಸಿ ಮುನಿರತ್ನವ್ರ ಏನಾದರೂ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಸದಸ್ಯತ್ವ ವಜಾ ಮಾಡಬೇಕು. ಏನು ವಜಾ ಮಾಡಲಿಲ್ಲ ಅಂದರೆ ನಾವು ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ನಾರಾಯಣಗೌಡ ಒಕ್ಕಲಿಗ ಸಮಾಜ ಮುಖಂಡರು. ಏನು ನಾವು ಒಕ್ಕಲಿಗರ ಮುಖಂಡರು ನೆಲಮಂಗಲದಲ್ಲಿ ಸಭೆ ಸೇರಿದ್ದೀವಿ. ಇದು ಒಂದು ಥರ ರಾಜ್ಯದಲ್ಲೇ ಒಂದು ಕಿಚ್ಚು ಹಚ್ಚಬೇಕು ಅನ್ನೋದು ನೆಲಮಂಗಲದಿಂದ ಸ್ಟಾರ್ಟ್ ಆಗಬೇಕು ಅಂತ ಮಾಡಿದ್ದೀವಿ. ಇವತ್ತೇನು ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ರಗ್ಗೊತ್ಕೊಂಡು ಮಲಗಿದೆ, ನಮ್ಮ ಅಧ್ಯಕ್ಷರು ಬಾಲಕೃಷ್ಣ ಅವರು ಇದನ್ನು ಗಮನಕ್ಕೆ ತಗೋಬೇಕು. ನನ್ನ ಹೆಂಡ್ತಿಂಗೆ ಕರೆಯೋದು ಬೇರೆ ಅಲ್ಲ, ನನ್ನ ಮಗಳನ್ನ ಕರೆಯೋದು ಬೇರೆ ಅಲ್ಲ. ಅದೇ ರೀತಿ ಚಲುವರಾಜನ ಮಗಳು ಕರೆದಿರೋದು, ಚಲುವರಾಜನ ಹೆಂಡ್ತಿಂಗೆ ಕರೆದಿರೋದು ನಮ್ಮನ್ನು ಕರೆದಂಗೆ. ಅದನ್ನು ಬಾಲಕೃಷ್ಣ ಅವರು ಯಾಕೆ ರೊಗ್ಗೊತ್ಕೊಂಡು ಮಲಗಿದ್ದಾರೆ, ಒಕ್ಕಲಿಗರು ಯಾಕೆ ರೊಗ್ಗೊತ್ಕೊಂಡು ಮಲಗಿದ್ದಾರೆ, ನೆಲಮಂಗಲ ತಾಲೂಕಿಂದ ರಾಜ್ಯಕ್ಕೆ ಇದನ್ನು ಒಂದು ನಾವು ಮೆಸೇಜ್ ಕೊಡ್ತಾಯಿದ್ದೀವಿ.
ಎಲ್ಲರೂ ಎದ್ದೇಳಬೇಕು. ನಾವು ಹಿಂದೆ ಒಂದು ವೀರಪ್ಪ ಮೊಯ್ಲಿ ಅವ್ರ ಗೌರ್ಮೆಂಟ್ ಇದ್ದಾಗ ಜನಾಂಗ ಒಂದು ರಾಜ್ಯದಲ್ಲಿ ಒಂದು ಹೋರಾಟ ಮಾಡಿ ತೋರಿಸಿತ್ತು. ರಿಸರ್ವೇಷನ್ ಬಗ್ಗೆ ಬಂದಾಗ ರಾಜ್ಯದಲ್ಲಿ ನಾವೇನು ನಮ್ಮ ಶಕ್ತಿ ಏನು ಒಕ್ಕಲಿಗರದು ಅಂತ ತೋರಿಸಿದ್ದೋ ಅದನ್ನು ಮತ್ತೊಮ್ಮೆ ಮಾಡಬೇಕು. ಇದನ್ನು ನಾನು ಇವತ್ತು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಿಗೂ ಒಂದು ಮನವಿ ಮಾಡ್ತಾಯಿದ್ದೀನಿ. ಇದನ್ನು ತಾವು ಸೀರಿಯಸ್ಸಾಗಿ ಒಂದು 2-3 ದಿನದ ಒಳಗಡೆ ತೊಗೊಂಡು ನೀವು ರಾಜ್ಯದ ಒಕ್ಕಲಿಗರಿಗೆ ಏನಾದರೂ ಇದ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಕರೆ ಕೊಡದೇ ಇದ್ದರೆ ತಮ್ಮ ಮನೆಗೆ ಮತ್ತು ತಮ್ಮ ಸಂಘದ ಹತ್ರ ಬಂದು ನಾವು ಹೋರಾಟ ಮಾಡೋರಿದ್ದೀವಿ. ಈ ಮುನಿರತ್ನನ ವಿರುದ್ಧ ಈ ನೆಲಮಂಗಲ ತಾಲೂಕಿಂದ ಮೊದಲು ಪ್ರಪ್ರಥಮವಾಗಿ ಒಕ್ಕಲಿಗರು ಇವತ್ತು ಸಿಡಿದೇಳ್ತಾ ಇದ್ದೀವಿ. ಅವನು ಬುದ್ಧಿ ಕಲಿಬೇಕು. ಅವನಲ್ದೇ ಈ ಥರ ಯಾರಿದ್ದಾರೆ ಎಲ್ಲರೂ ಕೂಡ ಬುದ್ಧಿ ಕಲಿಬೇಕು. ಯಾರೇ ಆಗಲಿ, ನಾನಾಗಲಿ, ಯಾವುದೇ ಜನಾಂಗದ ಬಗ್ಗೆ ಆಗಲಿ, ಯಾರ ಬಗ್ಗೆ ಆಗಲಿ, ಒಂದು ಹೆಣ್ಣು ಬಗ್ಗೆ ನೀಚವಾಗಿ ಮಾತಾಡೋದು ಎಲ್ಲರದು ತಪ್ಪು. ಇವ್ರದ್ದು ಈ ವ್ಯವಹಾರ ಇದ್ದರೆ ವ್ಯವಹಾರ ಮಾತಾಡಬೇಕು. ಈಗ ನನ್ನ ತಾಯಿ ಬಗ್ಗೆ, ತಂಗಿ ಬಗ್ಗೆ, ಅಮ್ಮನ ಬಗ್ಗೆ ಮಾತಾಡೋದ್ರಿಂದ ಈಗ ನಾವು ಕೂತ್ರೆ ನಾವೆಲ್ಲ ನರಸತ್ತವರಾಗಿ ಹೋಗ್ತೀವಿ. ಹಾಗಾಗಿ ಇವತ್ತು ನಮ್ಮಲ್ಲಿ ಏನು ಇವತ್ತು ನೆಲಮಂಗಲದಲ್ಲಿರೋಂಥ ತಾಲೂಕು ಒಕ್ಕಲಿಗರ ಸಂಘ, ಕ್ಷೇಮಾಭಿವೃದ್ಧಿ ಟ್ರಸ್ಟು ಮತ್ತು ಯುವ ಒಕ್ಕಲಿಗರ ಸಂಘ, ಎಲ್ಲ ಸಂಘಟನೆಗಳು, ಒಕ್ಕಲಿಗರ ಎಲ್ಲ ಸಂಘಟನೆ, ಸರ್ಕಾರಿ ನೌಕರರ ಒಕ್ಕಲಿಗರ ಸಂಘ, ಎಲ್ಲರ ಸಂಘಟನೆಗಳು ಒಂದು ಒಗ್ಗಟ್ಟಿನಿಂದ ಒಕ್ಕೊರಲಿನಿಂದ ಈ ಹೋರಾಟನ ರೂಪಿಸ್ತಾ ಇದ್ದೀವಿ. ಈ 9:30 ಬುಧವಾರ ಏನಿದೆ ಅವತ್ತು ನಾವು ಕುಣಿಗಲ್ ಬೈಪಾಸಿಂದ ಮೆರವಣಿಗೆ ಹೊರಟು ಏನು ತಹಸೀಲ್ದಾರರವ್ರಿಗೆ ಮೂಲಕ ರಾಜ್ಯಪಾಲರಿಗೆ ಮೆಮೊರಾಂಡಮ್ ಕೊಡೋ ಅಂಥ ಕೆಲಸ ಮಾಡ್ತೀವಿ. ಇದು ಅವನ ಮೇಲೆ ಕ್ರಮ ಆಗಲಿಲ್ಲ ಅಂದರೆ ಮುಂದೆ ನಾವು ನಮ್ಮ ಹೋರಾಟಗಳನ್ನ ಇನ್ನೂ ಉಗ್ರ ರೀತಿಯಲ್ಲಿ ರೂಪಿಸಿ ರಾಜಧಾನಿಯಲ್ಲಿ ಈ ಹೋರಾಟನ ರೂಪಿಸೋ ನಿಟ್ಟಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ. ಸರ್, ನನ್ನ ಹೆಸರು ಹನುಮಂತೇಗೌಡರು ಅಂತ, ವಕೀಲರು. ಇದರ ಹೋರಾಟದ ಬಗ್ಗೆ ರೂಪುರೇಷೆ ತಯಾರು ಮಾಡಿದ್ದಾರೆ ಏನು ಸರ್? ಸರ್, ಏನಿದ್ದಾರೆ ಈ ನೀಚ ವ್ಯಕ್ತಿ ಶಾಸಕ ಮುನಿರತ್ನ ಏನಿದ್ದಾನೆ, ಅವನು ನಮ್ಮ ಒಕ್ಕಲಿಗರಿಗೆ ಏಕವಚನದಲ್ಲಿ ಅಮ್ಮ, ಅಕ್ಕ, ಹೆಂಡತಿ ಅನ್ನೋ ಥರ ಮಾತಾಡಿ ಅವ್ನು ಪರ್ಸ್ನಲ್ ಇದ್ರೆ ಏನಾದರೂ ಮಾತಾಡ್ಕೊಳ್ಳಿ. ಜನಾಂಗ ಹಿಡಿದು ನಿನ್ನ ಗೌಡನೇನೋ ನಿನ್ನ ಹತ್ರ ಇನ್ನೂ ಕೆಲವೊಂದು ಒಲಗರ ಭಾಷೆಯಲ್ಲಿ ಮಾತಾಡಿದ್ದಾನೆ. ಆದ್ದರಿಂದ ನಾವು ನಮ್ಮ ನೆಲಮಂಗಲದಲ್ಲಿ ಎಲ್ಲ ಒಕ್ಕಲಿಗ ಕುಲ ಬಾಂಧವರು ಸೇರಿ ಅವನ ಬಗ್ಗೆ ಒಂದು ಪ್ರತಿಭಟನೆ ಮಾಡಬೇಕು, ಅವನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂದ್ಬಿಟ್ಟು ಅಂತ